ಫ್ರೆಂಡ್ಸ್, ನಿಮ್ಮ ಮನೇಲೂ ಹೀಗೇನಾ? ಎಲ್ಲ ಹೆಣ್ಮಕ್ಳಿಗೆ ಇದೇ ಥರ ಸಮಸ್ಯೆನಾ? ಮಗ ಬರ್ತಾನೆ ಸ್ಕೂಲಿಂದ, ಅಮ್ಮ ಏನಾರ ಮಾಡಿಕೊಡಿ ಅಂತಾನೆ. ಏನು ಬೇಕಪ್ಪ ಅಂದರೆ ವೆರೈಟಿ. ಇವನು ತಿನ್ನೋದು ಅಪ್ಪ ತಿನ್ನಲ್ಲ, ಅಪ್ಪ ತಿನ್ನೋದನ್ನ ಮಗ ತಿನ್ನಲ್ಲ. ಇವನು ಹೇಳ್ತಾನೆ ನನಗೆ ಸಿಹಿ ಮುದ್ದೆ ಅಂದರೆ ಮೆಂತ್ಯದಿಟ್ಟು ಬರುತ್ತೆ ನೋಡಿ, ಅದನ್ನು ಮಾಡಿಕೊಡಿ, ಚಳಿ ತಿನ್ನಬೇಕು ಅನಿಸ್ತಾ ಇದೆ ಅಂತಾನೆ. ಅವರಪ್ಪ ಒಂದು ಮೊಳಕೆ ಕಾಳು ಇದೆಯಲ್ಲ ನಮಗೆ ಹುರ್ಕೊಡು ಅಂತಾರೆ. ಫ್ರೆಂಡ್ಸ್, ನಮ್ಗೆ ಯಾರು ಏನು ಮಾಡ್ಕೊಡ್ತಾರೆ ಫ್ರೆಂಡ್ಸ್? ಎಲ್ಲ ಹೆಣ್ಮಕ್ಳ ಜೀವನನೂ ಹಿಂಗೇನಾ? ನಾವು ಹೋಗಿ ಯಾರ ಹತ್ರ ಕೇಳೋಣ, ಬರೀ ಇವ್ರು ಮಾಡೋದೇ ಆಯ್ತಲ್ಲ. ನಮ್ಮದು ಒಂದು ಜೀವನನ. ಮತ್ತೆಲ್ಲರ ಮನೇಲೂ ಇದೇ ಸಮಸ್ಯೆ ಅನಿಸುತ್ತೆ. ನಮ್ಮ ಮನೇಲೂ ಕೂಡ ಸೇಮ್ ಅಂತಲೇ ಹೇಳ್ಬೋದು. ಏಕೆಂದರೆ ನಾವು ಚಿಕ್ಕವ್ರು ಇರಬೇಕಾದ್ರೆ, ನಾವು ಚಿಕ್ಕ ಮಕ್ಳು ಇರಬೇಕಾದ್ರೆ ನಮ್ಮ ತಾಯ್ದು ಮಾಡ್ಕೊಡ್ತಾರಲ್ಲ, ಆಗಷ್ಟೇ ನಾವು ಬಿಸಿ ತಿನ್ಲಿಕ್ಕೆ ಸಾಧ್ಯ. ಹಿಂಗೆ ನಾವು ಮದುವೆಯಾಗಿ ಮಕ್ಕಳೆಲ್ಲ ಆದಮೇಲೆ ಅವ್ರನ್ನ ನೋಡೋದೇ ಆಗುತ್ತೆ ನಮಗೆ. ಏನೂ ಮಾಡೋಕ್ಕಾಗಲ್ಲ ಅಂತ ಹೇಳ್ಕೊಂಡು ಇವತ್ತು ಸಂಕಷ್ಟಹಾರ ಇತ್ತು. ಹಾಗಾಗಿ ಅವನು ಸ್ಕೂಲಿಂದ ಬಂದಿದ್ದ ತಕ್ಷಣವೇ ಮುದ್ದೆ ಅಂದರೆ ಮೆಂತ್ಯದ ಹಿಟ್ಟು ಅಂತಾರೆ, ಇಲ್ಲ ಸಿಹಿ ಮುದ್ದೆ. ಅವನು ಶಾರ್ಟಾಗಿ ಸ್ವೀಟಾಗಿ ಸಿಹಿ ಮುದ್ದೆ ಅಂತ ಹೇಳ್ತಾನೆ. ಅದನ್ನು ಅವ್ನು ಮಾಡಿಕೊಟ್ಟೆ. ಅಷ್ಟು ಮೊಳಕೆ ಕಾಳಿತ್ತು, ಅದನ್ನು ಸ್ವಲ್ಪ ಫ್ರೈ ಮಾಡಿಕೊಡು ಅಂತ ಹೇಳಿದ್ರು. ಮಾಡಿಕೊಟ್ಬಿಟ್ಟು ದೇವಸ್ಥಾನಕ್ಕೆ, ನಮ್ಮ ಮನೆ ಹತ್ರನೇ ದೇವಸ್ಥಾನ ಇದೆ, ದೇವಸ್ಥಾನಕ್ಕೆ ಹೋಗೋಣ ಅಂತಂದರೆ ತುಂಬ ರಶ್ ಇತ್ತು, ಕ್ಯೂ ಇತ್ತು. ಮತ್ತು ಅವನಿಗೆ ಇವತ್ತು ಪುಷ್ಯ ನಕ್ಷತ್ರದಿಂದ ಸ್ವರ್ಣಪ್ರಾಶನ ಹಾಕ್ಸ್ಬೇಕಿತ್ತು. ಇನ್ನು ಅದು 9 ಗಂಟೆ ಕ್ಲೋಸ್ ಆಗುತ್ತೆ. ನಾವು 8:30 ಮನೆ ಬಿಟ್ಟಿದ್ದೇನೆ, ಲೇಟಾಗಿತ್ತು. ಹಾಗಾಗಿ ಫಸ್ಟ್ ನಾವು ಹೋಗಿ ಸ್ವರ್ಣಪ್ರಾಶನ ಹಾಕ್ಸ್ಕೊಂಡ್ಬಂದು ಆಮೇಲೆ ದೇವಸ್ಥಾನಕ್ಕೆ ಹೋಗೋಣ, ಅಷ್ಟರಲ್ಲಿ ಸ್ವಲ್ಪ ಜನ ಕಡಿಮೆ ಆಗಿರ್ತಾರೆ ಅಂತ ನಾವೀಗ ಹೋಗ್ತಾ ಇದ್ದೀವಿ. ನಾವು ಸ್ವರ್ಣಪ್ರಾಶನ ಹಾಕ್ಸೋ ಸ್ವಲ್ಪ ದೂರ ಇದೆ, ಒಂದು 2 ಕಿಲೋಮೀಟರ್ ಆಗ್ಬೋದು ಅನಿಸುತ್ತೆ. ನಮ್ಮ ಯಜಮಾನ ಟ್ರಾಫಿಕ್ ಇರುತ್ತೆ ಅಂತೇಳಿ ಸ್ವಲ್ಪ ಬಳಸ್ಕೊಂಡು, ಏಕೆಂದರೆ ಅಷ್ಟೇ ದೇವಸ್ಥಾನ ಕ್ಲೋಸ್ ಆಗಲ್ಲ. ಅಕಸ್ಮಾತ್ ಜನ ಕಮ್ಮಿ ಆಗಿ ಏನಾರು ಕ್ಲೋಸ್ ಆಗಿಬಿಡುತ್ತೇನೋ, ಅದಕ್ಕೆ ಹೋಗ್ದಿದಂಗೆ ಬೇಜಾರಾಗುತ್ತೆ ಅಂತೇಳಿ ಬೇಗ ಬೇಗ ಫಾಸ್ಟಾಗಿ ಹೋಗ್ತಾಯಿದ್ದಾರೆ. ಅಲ್ಲಿ ಹೋಗಿದ ತಕ್ಷಣವೇ ಹಾಕ್ಸ್ಕೊಂಡ್ವು. ಇನ್ನು ಕಂಟಿನ್ಯೂಸ್ ಆಗಿ ನಾನು ಹಾಕ್ಸಲ್ಲ. ಅವನಿಗೆ 1 ತಿಂಗಳು ಹಾಕ್ಸಿದ್ರೆ, ಈ ತಿಂಗಳು ಹಾಕ್ಸಿದ್ರೆ 1 ತಿಂಗಳು 2 ತಿಂಗಳು ಮರ್ತೇ ಹೋಗ್ಬಿಟ್ಟಿರ್ತೀನಿ. ನೆನಪಿದ್ದಾಗಷ್ಟೇ, ಚಿಕ್ಕದ್ರಿಂದ ನಾನು ಹಾಕಿಸ್ತಾ ಇದ್ದೀನಿ, ನೆನಪಿದ್ದಾಗಷ್ಟೇ ಹಾಕಿಸ್ತೀನಿ. ಯಾಕೆ ಇನ್ನೊಂದು ವರ್ಷ ಹಾಕ್ಸ್ಬೋದು ಅಷ್ಟೇ, 16 ಕಂಪ್ಲೀಟ್ ಆಗೋವರೆಗೂ ಹಾಕ್ಸ್ಬೋದು, 1 ಇಯರ್ ಕರೆಕ್ಟಾಗಿ ಹಾಕ್ಸ್ಬೋದು ಅವನಿಗೆ. ನಾವು ಅದು ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಬಂದು, ಅಂದರೆ ಜನ ಸ್ವಲ್ಪ ಕಡಿಮೆ ಆಗಿದ್ದು, ಅಲ್ಲೂ ತೀರ್ಥ ಪ್ರಸಾದೆಲ್ಲ ಈಸ್ಕೊಂಡು ದೇವ್ರನ್ನ ಬೇಡ್ಕೊಂಡು ಬಂದು, ಗಣೇಶ್ ಎಲ್ಲರಿಗೂ ಆರೋಗ್ಯ ಆಯಸ್ಸು ಕೊಟ್ಟು ಕಾಪಾಡಲಿ ಅಂತ ಇವತ್ತೊಂದು ನನ್ನ ಮಿನಿ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು, ಬಾಯ್ ಫ್ರೆಂಡ್ಸ್.